ನಮ್ ತಲೈವ ರಜನಿಕಾಂತ್ ಅವ್ರು ನೋಡಿ, ಈ ಫೋಟೋಸ್ ಎಲ್ಲದರಲ್ಲೂ ತನ್ನ ಲೆಫ್ಟ್ ಹ್ಯಾಂಡ್ ಒಂದು ಸರ್ಟೈನ್ ವೇ ಅಲ್ಲಿ ಇದೆ. ಆಂಡ್ರೂ ಟೇಟ್, ಎಲಾನ್ ಮಸ್ಕ್, ಇನ್ನ ರೆನಾಲ್ಡೋ ಯಾವಾಗ್ಲೂ ಕೂಡ ಅವರ ಕೈಗಳನ್ನ ಹೀಗೆ ಯಾಕೆ ಇಡ್ತಾರ? ಈ ವರ್ಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್, ಇನ್ನು ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಅವರ ಕೈಗಳನ್ನ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಇಡ್ತಾರ. ಸೊ ಇದು ಅವ್ರಿಗಿರೋ ಅಭ್ಯಾಸನ ಅಂದ್ರೆ ಅಲ್ಲ, ಇದು ಅವರ ವಿಧಾನ ಅಲ್ಲ. ಇದ್ರ ಹಿಂದೆ ಒಂದು ಟಾಪ್ ಸೀಕ್ರೆಟ್ ಇದೆ. ಇದನ್ನ ತಿಳ್ಕೊಂಡಿದ ನಂತರ ನೀವು ಕೂಡ ನಿಮ್ಮ ಒಂದು ಕೈಗಳನ್ನ ಹೀಗಿಡೋದಕ್ ಶುರು ಮಾಡ್ತೀರಾ. ಈ ಸೀಕ್ರೆಟ್ ನಮ್ಮ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ 5000 ಇಯರ್ಸ್ ಗಿಂತ ಮುಂಚೆಯಿಂದಾನೇ ಇದೆ. ಬಟ್ ಅದು ಯಾರಿಗೂ ಗೊತ್ತಾಗ್ಲಿಲ್ಲ. ಇನ್ನ ಇವನ್ನೇ ಮುದ್ರಾಸ್ ಅಂತಾರೆ. ಈ ಮುದ್ರಾಸ್ ಹ್ಯಾಂಡ್ ಗೆಸ್ಚರ್ಸ್, ಸಿಂಬಲ್ಸ್ ಅಂಡ್ ಪೊಸಿಷನ್ಸ್ ನಮ್ಮ ಬಾಡಿ ಅಂಡ್ ಮೈಂಡ್ ನ ಒಂದು ಎನರ್ಜಿಯನ್ನ ಸರಿಯಾದ ಜಾಗದಲ್ಲಿ ಅನಲೈಸ್ ಮಾಡಿ ಎಷ್ಟೋ ನಯ ಮಾಡಲಾಗದಂತಹ ವ್ಯಾಧಿಗಳನ್ನ ಕೇವಲ ಈ ಕೈಗಳೇ ನಯ ಮಾಡುತ್ತೆ. ಆಯುರ್ವೇದಗಳಲ್ಲಿ ಹೀಗೆ ಹೇಳ್ತಾರೆ, ಕಾಸ್ಮೋಸ್ ಇನ್ನ ನಮ್ಮ ಬಾಡಿ 5 ಎಲಿಮೆಂಟ್ಸ್ ನಿಂದ ತಯಾರಾಗಿದೆ. ಗಾಳಿ, ನೀರು, ಅಗ್ನಿ, ಭೂಮಿ ಅಂಡ್ ಆಕಾಶ. ಒಂದು ಹೆಲ್ದಿ ಬಾಡಿಗೋಸ್ಕರ ಈ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ ಆಗೋದು ತುಂಬಾ ಮುಖ್ಯ. ಈ 5 ಎಲಿಮೆಂಟ್ಸ್ ಅಲ್ಲಿ ಯಾವಾದ್ರೂ ಹೆಚ್ಚು ಇಲ್ವೋ ಕಡಿಮೆ ಆದ್ರೆ ನಮ್ಮ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು ನಮ್ಮನ್ನ ಅನಾರೋಗ್ಯ ಇಲ್ವೋ ಮೈಂಡ್ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಪ್ರತಿ ಫಿಂಗರ್ ಗೊಂದು ಎಲಿಮೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ನಿಮ್ ತಮ್ ಫಿಂಗರ್ ಫೈರ್ ಎಲಿಮೆಂಟ್, ಇಂಡೆಕ್ಸ್ ಫಿಂಗರ್ ಏರ್ ಎಲಿಮೆಂಟ್ ಅನ್ನ ಶೋ ಮಾಡುತ್ತೆ. ನಿಮ್ಮ ಮಿಡಲ್ ಫಿಂಗರ್ ಆಕಾಶವನ್ನ, ನಿಮ್ಮ ರಿಂಗ್ ಫಿಂಗರ್ ಭೂಮಿಯನ್ನ ಅಂಡ್ ನಿಮ್ಮ ಪಿಂಕಿ ಫಿಂಗರ್ ನೀರನ್ನ ಸೂಚಿಸ್ತವೆ. ನೀವು ಈ ಮುದ್ರಾಸ್ ಅನ್ನ ನಿಮ್ಮ ಹ್ಯಾಂಡ್ಸ್ ದ್ವಾರ ಈ ಸಿಂಬಲ್ಸ್ ಅನ್ನ ಫಾರ್ಮ್ ಮಾಡಿದ್ರೆ ಅದು ಈ 5 ಎಲಿಮೆಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನಿಮ್ಮ ಫೋಕಸ್ ನೀವು ವರ್ಕ್ ಮಾಡೋ ಪರ್ಪಸ್ ಮೇಲೆ ಇರುತ್ತೆ. ಆದ್ರಿಂದಾನೆ ಮುದ್ರಾಸನ ಸೀಲ್ ಅಂತಾನು ಕರೀತಾರೆ. ಇಲ್ಲಿ ನೀವು ನಿಮ್ಮ ಬಾಡಿ ಅಂಡ್ ಮೈಂಡ್ ನ ಒಂದು ಎನರ್ಜಿಯನ್ನ ಒಂದು ಪರ್ಪಸ್ ಗೋಸ್ಕರ ಲಾಕ್ ಮಾಡ್ತೀರಾ. ಸೊ ಇಷ್ಟು ಪವರ್ ಇರೋ ಈ ಮುದ್ರಾಸ್ ಯಾವುವು ಅನ್ನೋದನ್ನ ಒಂದೊಂದಾಗಿ ನೋಡ್ಬೇಡ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನಂಬರ್ 1 ಸಿ ಮುದ್ರಾ. ಇದನ್ನ ಮಾಡೋದಕ್ಕೆ ನಿಮ್ಮ ಕೈಗಳನ್ನ ಸ್ಟ್ರೈಟ್ ಆಗಿಟ್ಟು ನಿಮ್ಮ ತಂಬನ ಪಿಂಕಿ ಫಿಂಗರ್ ಹತ್ರ ತಗೊಂಡೋಗಿ ಅದ್ರ ನಂತರ ಇನ್ ಮಿಕ್ಕಿರೋ ಬೆರಳುಗಳನ್ನ ನಿಮ್ಮ ತಮ್ಮ ಮೇಲ್ ಮಡಚಿ. ಈಗ ನೀವು ಶ್ವಾಸವನ್ನ ಒಳಕ್ಕೆ ಎಳ್ಕೊಳ್ಳುವಾಗ ನಿಮ್ಮ ಬೆರಳನ್ನ ಹೀಗೆ ಕ್ಲೋಸ್ ಮಾಡಿ. ನೀವು ಶ್ವಾಸ ಬಿಟ್ಟಾಗ ನಿಮ್ಮ ಬೆರಳನ್ನ ಓಪನ್ ಮಾಡಿ. ಈ ಪ್ರೋಸೆಸ್ ಅನ್ನ 10 to 18 ಮಿನಿಟ್ಸ್ ವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ನೀವು ನಿಮ್ಮ ಬೆರಳುಗಳನ್ನ ಓಪನ್ ಮಾಡಿದಾಗ ನಿಮ್ಮೊಳಗಿರೋ ಸ್ಟ್ರೆಸ್, ನೋವುಗಳು, ಭಯ, ಟೆನ್ಷನ್ಸ್ ಇನ್ನು ಯಾವುದೇ ಇರ್ಲಿ ಎಲ್ಲವನ್ನು ನಿಧಾನಕ್ಕೆ ನಿಮ್ಮ ಬಾಡಿಯಿಂದ ಆಚೆಗೆ ಹೋಗೋ ವಿಧವಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಎಕ್ಸರ್ಸೈಸ್ 7 ಟೈಮ್ಸ್ ರಿಪೀಟ್ ಮಾಡಿ. ಈ ಮುದ್ರೆಯನ್ನ ಟೂರಿಸ್ಟ್ ಮಂಕಿ ಲೀಡರ್ ಆಗಿರೋ ಕಿಮ್ ಥ್ವಾನ್ ಡಿಸ್ಕವರ್ ಮಾಡಿದಾರ. ಈತ ಹೀಗೆ ಹೇಳ್ತಾರ, ಈ ಮುದ್ರೆ ನಿಮ್ಮೊಳಗಿರೋ ಸ್ಯಾಡ್ನೆಸ್ ಅನ್ನ ತೆಗೆದಾಕುತ್ತೆ, ನಿಮ್ಮ ಭಯವನ್ನ ಹಂತ ಮಾಡುತ್ತೆ ಅಂಡ್ ನೀವು ಡಿಪ್ರೆಷನ್ ಓವರ್ಕಮ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ನಂಬರ್ 2 ಆಂಡ್ರೂ ಟೇಟ್, ಎಲಾನ್ ಮಸ್ಕ್ ಅಂಡ್ ರೊನಾಲ್ಡೋ ಯೂಸ್ ಮಾಡೋ ಈ ಮುದ್ರೆಯನ್ನೇ ಉತ್ತರ ಬೋಧಿ ಮುದ್ರಾ ಅಂತಾರೆ. ಇದ್ರಲ್ಲಿ ನೀವು ನಿಮ್ಮ 2 ಕೈಗಳನ್ನ 3 ಬೆರಳುಗಳನ್ನ ಸೇರಿಸಿ ನಿಮ್ಮ ಇಂಡೆಕ್ಸ್ ಫಿಂಗರ್ ಅನ್ನ ಅಂಡ್ ಥಂಬ್ ಫಿಂಗರ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು. ಈ ಮುದ್ರೆಯನ್ನ ಮುದ್ರಾ ಆಫ್ ಎನ್ಲೈಟ್ಮೆಂಟ್ ಅಂತಾನೂ ಅಂತಾರ. ಇದನ್ನ ಬುದ್ಧ ಕೂಡ ಪರ್ಫಾರ್ಮ್ ಮಾಡೋರು. ಇದು ಹೀಗೆ ಯೂಸ್ ಮಾಡೋದಕ್ಕಿರೋ ಮೈನ್ ರೀಸನ್ ಏನಂದ್ರೆ ಇದು ನಿಮ್ಮ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಅನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಇದು ನಿಮ್ಮ ಬ್ರೈನ್ ಗೆ ಹಾಗೂ ನಿಮ್ಮಲ್ಲೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ತುಂಬಾ ಹೆಚ್ಚಾಗಿ ಬೂಸ್ಟ್ ಮಾಡುತ್ತೆ. ಸೊ ಈ ಮುದ್ರೆಯನ್ನ ಲಾಂಗ್ ಟರ್ಮ್ ವರ್ಗು ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿರೋ ಫಿಯರ್ ಅನ್ನ ದೂರ ಇಟ್ಟು ನಿಮ್ಮನ್ನ ಪಾಸಿಟಿವ್ ಮಾಡುತ್ತೆ. ಇದ್ರ ಜೊತೆಗೆ ಬೆಟರ್ ಡಿಸಿಷನ್ ಮೇಕಿಂಗ್ ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ನಲ್ಲೂ ಕೂಡ ಸಹಾಯ ಪಡುತ್ತೆ. ಈ ರೀಸನ್ ಇಂದಾನೆ ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಕೊಡುವಾಗ ಅವರು ಈ ಸಿಂಬಲ್ ಅನ್ನ ಪರ್ಫಾರ್ಮ್ ಮಾಡೋದು ನೋಡ್ತೀವಿ. ಅಂಡ್ ನೀವು ಇನ್ನೊಂದು ವಿಷಯ ನೋಟಿಸ್ ಮಾಡಬಹುದು, ಅವರಲ್ಲಿ ಏನೇ ಹೇಳಿದ್ರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ತುಂಬಾ ಜನ ಈ ಮುದ್ರೆಯನ್ನ ಸಿಂಬಲ್ ಆಫ್ ಟ್ರೂತ್ ಅಂತಾನೂ ಅಂತಾರ. ಸಕ್ಸಸ್ಫುಲ್ ಪೀಪಲ್ ಇನ್ನೂ ಒಂದು ಮುದ್ರೆಯನ್ನ ಪರ್ಫಾರ್ಮ್ ಮಾಡೋದನ್ನ ನಾವು ನೋಡೇ ಇರ್ತೀವಿ. ಇದನ್ನ ಹಾಕಿನಿ ಮುದ್ರಾ ಅಂತಾರ. ಈ ಮುದ್ರೆಯನ್ನ ಪರ್ಫಾರ್ಮ್ ಮಾಡೋದಕ್ಕೆ ನಿಮ್ಮ ಕೈಗಳನ್ನ ನಿಮ್ಮ ಚೆಸ್ಟ್ ಮೇಲೆ ಇಡಿ. ನಿಮ್ಮ ಆ 2 ಕೈಗಳನ್ನ ನಮಸ್ಕಾರ ಮಾಡೋ ವಿಧವಾಗಿ ಇಟ್ಟು ಅದರ ನಂತರ 3 ಲಾಂಗ್ ಡೀಪ್ ಬ್ರೀತ್ ಅನ್ನ ತಗೊಂಡು ನಿಮ್ಮ ಬೆರಳುಗಳನ್ನ ಒಂದರಿಂದ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಡಿ. ಓನ್ಲಿ ಈ ಸ್ಟಿಪ್ಸ್ ಮಾತ್ರನೇ ನಿಮ್ಮ ಆಪೋಸಿಟ್ ಫಿಂಗರ್ ಟಚ್ ಆಗ್ಬೇಕು. ನಿಮ್ಮ ಫಿಂಗರ್ ಟಿಪ್ಸ್ ಮೇಲಿರೋ ಪ್ರೆಸರ್ ಅನ್ನು ಮಾತ್ರನೇ ಫೀಲ್ ಆಗಿ. ನಂಬರ್ 4 ಗಣೇಶ್ ಮುದ್ರಾ. ಗಣೇಶ್ ಮುದ್ರಾ ನಿಮ್ಮ ಚೆಸ್ಟ್ ಮಸಲ್ಸ್ ಅನ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಮುದ್ರೆಯಲ್ಲಿ ನಿಮ್ಮ ಫಿಂಗರ್ಸ್ ನಿಮ್ಮ ಹೃದಯದ ಮುಂದೆ ಬಂದು ಇಂಟರ್ಲಾಕ್ ಆಗ್ತವೆ. ಇದು ನಿಮ್ಮ ಲೈಫ್ ನಲ್ಲಿರೋ ಪ್ರಾಬ್ಲಮ್ಸ್ ಅನ್ನ ದೂರ ಮಾಡಿ ನಿಮ್ಮ ಲೈಫ್ ನಲ್ಲಿ ನ್ಯೂ ಆಪರ್ಚುನಿಟೀಸ್ ನೋಡೋ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಹಾಗೆ ನಿಮ್ಮ ನೆಕ್ ಅಂಡ್ ಶೋಲ್ಡರ್ ಪೈನ್ ಅನ್ನ ಕಡಿಮೆ ಮಾಡುತ್ತೆ. ನಂಬರ್ 5 ಧ್ಯಾನ ಮುದ್ರಾ. ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ಇದನ್ನ ಕಾನ್ಸಂಟ್ರೇಷನ್ ಮುದ್ರಾ ಅಂತಾನೂ ಅಂತಾರ. ಇದು ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲದಕ್ಕಿಂತ ಮುಂಚೆ ಕಂಫರ್ಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಹ್ಯಾಂಡ್ಸ್ ಅನ್ನ ಸ್ಟಮಕ್ ಕೆಳಗಿಡಿ. ನಿಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮೇಲೆ ಇರಬೇಕು ಅಂಡ್ ಥಮ್ಸ್ ಒಂದಕ್ಕಿನ್ನೊಂದು ಟಚ್ ಆಗ್ಬೇಕು. ಹೀಗೆ ನಿಮ್ಮ ಥಂಬ್ ಫಿಂಗರ್ ಫೈರ್ ಎಲಿಮೆಂಟ್ ಅನ್ನ ಶೋ ಮಾಡುತ್ತೆ. ಈ ಮುದ್ರವನ್ನ ಪರ್ಫಾರ್ಮ್ ಮಾಡುವಾಗ ನಿಮ್ಮ 2 ಥಮ್ಸ್ ಒಂದಕ್ಕೊಂದು ಬೆರ್ತ್ಕೊಳ್ತವೆ. ಇನ್ನು ಮಿಕ್ಕಿರೋ ಎಲ್ಲಾ ಎಲಿಮೆಂಟ್ಸ್ ರೆಸ್ಟ್ ಅಲ್ಲಿ ಇರ್ತವೆ. ಇದು ನಿಮ್ಗೆ ಡೀಪ್ ಮೆಡಿಟೇಟಿವ್ ಸ್ಟೇಟ್ ತಗೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಧ್ಯಾನ ಮುದ್ರಾ ನಿಮ್ಮ ಸ್ಟ್ರೆಸ್ ಅಂಡ್ ಮೆಂಟಲ್ ಪ್ರೆಷರ್ ಅನ್ನ ಎಲಿಮಿನೇಟ್ ಮಾಡಿ ಎಮೋಷನಲ್ ಲೆವೆಲ್ ಅಲ್ಲಿ ನಿಮ್ಮ ಹಳೆ ಜ್ಞಾಪಕಗಳನ್ನ ನಯ ಮಾಡಿ ಎಮೋಷನಲ್ ಎನರ್ಜಿಯನ್ನ ರಿನ್ಯೂ ಮಾಡುತ್ತೆ ಅಂಡ್ ಅನ್ನೆಸೆಸರಿ ಥಾಟ್ಸ್ ಬರ್ದೇ ಇರೋ ನಿಲ್ಸುತ್ತೆ. ನಂಬರ್ 6 ಚಿನ್ ಮುದ್ರಾ ಆರ್ ಜ್ಞಾನ ಮುದ್ರಾ. ಇದು
ಇದನ್ನ ಗೆಸ್ಚರ್ ಆಫ್ ಕಾನ್ಸಿಯಸ್ನೆಸ್ ಅಂತಾನೂ ಅಂತಾರ. ರಜನಿಕಾಂತ್ ರವರು ತುಂಬಾ ಪಿಕ್ಸೆಲ್ ಹಿಕ್ ಕಾಣಿಸಿದಾರೆ, ಅಂದ್ರೆ ಆತನ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ಆಟೋಮ್ಯಾಟಿಕ್ ಆಗಿ ಮಾಡ್ತಿರೋ ಹಾಗೆ ಟ್ರೈನ್ ಮಾಡ್ತಿದಾರೆ. ಇದನ್ನ ಮಾಡೋದಕ್ಕೆ ನಿಮ್ಮ ಬೆರಳುಗಳನ್ನ ಸ್ಟ್ರೈಟ್ ಆಗಿಟ್ಟು ನಿಮ್ಮ ಇಂಡೆಕ್ಸ್ ಫಿಂಗರ್ ಇನ್ನು ನಿಮ್ಮ ತಮ್ನ ಒಂದು ಟಿಪ್ಸ್ ಅನ್ನ ಒಂದಕ್ಕೊಂದು ಟಚ್ ಮಾಡಿ. ನೀವೊಂದು ಪೇಪರ್ ಅನ್ನ ಹಿಡ್ಕೊಳ್ಳೋದಕ್ಕೆ ಯೂಸ್ ಮಾಡೋ ಪ್ರೆಸರ್ ನಿಮ್ಮ ಈ ಬೆರಳಲ್ಲಿ ಇರಬೇಕು. ಸಾಂಸ್ಕ್ರಿಟ್ ಅಲ್ಲಿ ಚಿನ್ನ ಅಂದ್ರೆ ಕಾನ್ಸಿಯಸ್ನೆಸ್ ಅಂಡ್ ಜ್ಞಾನ ಅಂದ್ರೆ ನಾಲೆಡ್ಜ್. ಈ ಮುದ್ರಾ ಮಾಡುವಾಗ ನಮ್ಮ ಫುಲ್ಲಿ ಕಾನ್ಸಿಯಸ್ ಬ್ರೈನ್ ಅನ್ನ ನಾವು ಆಕ್ಸೆಸ್ ಮಾಡಬಹುದು. ಇದರಿಂದ ನಮಗ್ ಬೆಟರ್ ಕಾನ್ಸಂಟ್ರೇಷನ್ ಇರೋದ್ರ ಜೊತೆಗೆ ಇದು ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಿಂದ ನೀವು ಪಾಸಿಟಿವ್ ಫೀಲ್ ಆಗೋದ್ರ ಜೊತೆಗೆ ಕೋಪ ಸ್ಟ್ರೆಸ್ ಕೂಡ ರೆಡ್ಯೂಸ್ ಆಗುತ್ತೆ ಅಂಡ್ ಅನ್ನೆಸೆಸರಿ ಟೆನ್ಷನ್ ನಿಂದ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಸೊ ಬೈ ದ ವೇ, ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದು ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್